ಎಲ್ರಿಗೂ. ಇವತ್ತು ನನಗೆ ಪಾನಿಪುರಿ ಕ್ರೇವ್ ಆಗ್ತಾಯಿತ್ತು, ಅದಕ್ಕೆ ಪಾನಿಪುರಿ ಟ್ರೈ ಮಾಡಿದೆ. ಹಾಗೆ ಪಾನಿಪುರಿ ಮಾಡ್ತಾ ಮಾಡ್ತಾ ಸೇವ್ ಪುರಿನೂ ಮಾಡಿದೆ. ಪಾನಿಪುರಿ ಮಾಡೋಕ್ಕೆ ನಾನು ಫಸ್ಟ್ ಇದು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಬೆಲ್ಲ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಇಟ್ಟಿರ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಪೇಸ್ಟ್ ಹಾಕಿ ಮತ್ತು ಅದಕ್ಕೆ ಈಗ ಪುನಃ ಸ್ವಲ್ಪ ನೀರು ಹಾಕ್ತೀನಿ. ಆಮೇಲೆ ಸ್ವಲ್ಪ ನೀರು ಹಾಕಿದ್ಮೇಲೆ ಜಾಗ್ರಿ ಪೌಡರ್ ಹಾಕ್ತೀನಿ. ನಾನೊಂದು 4 ಸ್ಪೂನಷ್ಟು ಜಾಗ್ರಿ ಪೌಡರ್ ಹಾಕಿದೆ ಟೇಸ್ಟಿಗೆ. ಆಮೇಲೆ ಈಗ ಸಾಲ್ಟ್ ಹಾಕಿ, ಚಾಟ್ ಮಸಾಲ ಹಾಕಿ, ಚಿಲ್ಲಿ ಪೌಡರ್ ಹಾಕಿದ್ದೆ. ಚಾಟ್ ಮಸಾಲ ನಾನೇ ಮನೇಲಿ ಪ್ರಿಪೇರ್ ಮಾಡಿದ್ದೆ. ಮತ್ತು ಸ್ವಲ್ಪ ಚಾಪ್ಡ್ ಆನಿಯನ್ಸ್ ಹಾಕಿದ್ದೀನಿ ಮೇಲೆ. ಆಮೇಲೆ ಸರಿ ಕಲಿಸ್ತೀನಿ. ಲೈಮ್ ಹಾಕ್ತೀನಿ. ಇಮ್ಲಿ ಬದಲು ನಾನು ಲೈಮ್ ಯೂಸ್ ಮಾಡಿದೆ. ಮತ್ತು ಪಾನಿಪುರಿ ಮಸಾಲ ಇತ್ತು ಆ ಪಾನಿಪುರಿ ಜೊತೆ, ಅದು ಮಸಾಲ ಹಾಕ್ತೀನಿ. ಏನಾದರೂ ಕಮ್ಮಿ ಆದರೆ ಅದು ಸರಿಯಾಗುತ್ತೆ. ಪಾನಿಪುರಿ ಮಸಾಲ ಹಾಕಿದರೆ, ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕಿಲ್ಲ, ಅದಕ್ಕೆ ಪಾನಿಪುರಿ ಮಸಾಲ ಹಾಕ್ತೀನಿ, ಅದು ಸರಿ ಆಯಿತು. ಮತ್ತು ಇನ್ನೊಂದು ಕಡೆ ಸ್ಮ್ಯಾಶ್ಡ್ ಪೊಟ್ಯಾಟೊ ಬಾಜಿಗೆ ಸಹ ಚಾಟ್ ಮಸಾಲ ಹಾಕಿ, ಆನಿಯನ್ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಚಿಲ್ಲಿ ಪೌಡರ್ ಹಾಕಿ, ಸಾಲ್ಟ್ ಹಾಕಿ, ಲೈಮ್ ಹಾಕಿ, ಮತ್ತು ಈಗ ಸ್ವಲ್ಪ ಪಾನಿಪುರಿ ಮಸಾಲನೂ ಅದು ಬಾಜಿಗೆ ಹಾಕ್ತೀನಿ. ಆವಾಗ ಒಂಥರ ಚಂದ ಟೇಸ್ಟಿ ಆಗುತ್ತೆ. ಮತ್ತು ಪಾನಿಪುರಿ ಮಸಾಲ ಪಾನಿ ಹಾಕಿದ ಮೇಲೆ ಆಮೇಲೆ ಈ ಬಾಜಿ ಇದೆಲ್ಲ ಅದು ಪಾನಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ, ಅದು ಸಹ ಟೇಸ್ಟಿ ಅನಿಸುತ್ತೆ. ಆಮೇಲೆ ನೀವು ಟೇಸ್ಟ್ ಮಾಡಿ ನೋಡಿ, ಏನಾದರೂ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಸ್ಪೈಸಿ ಮಾಡಬೇಕಾದ್ರೆ ಚಿಲ್ಲಿ ಆ್ಯಡ್ ಮಾಡಿ, ಹಾಗೆ ಚೆನ್ನಾಗಾಗುತ್ತೆ. ಆಮೇಲೆ ಇನ್ನೊಂದು ಕಡೆ ಈಗ ನಾನೀಗ ಪಾನಿಪುರಿ ತಿಂದಾಯ್ತು. ಈಗ ಸೇವ್ ಪುರಿ ಕ್ರೇವ್ ಆಗ್ತಾಯಿತ್ತು, ಅದಕ್ಕೆ ಸೇವ್ ಪುರಿ ಮಾಡಿದ್ದೆ. ಸೇವ್ ಪುರಿ ಮಾಡೋಕ್ಕೆ ನಾನು ಫಸ್ಟ್ ಬಾಜಿ ಹಾಕ್ತೀನಿ. ಪೂರಿಗೆ ಬಾಜಿ ಹಾಕಿದ ಮೇಲೆ ಎಲ್ಲ ಸ್ವಲ್ಪ ಹಾಗೆ ಕೈಯಲ್ಲಿ ಪ್ರೆಸ್ ಮಾಡಿ ಅದ್ರ ಮೇಲೆ ಮೊಸರು ಹಾಕ್ತೀನಿ. ಆಮೇಲೆ ಮೊಸರು ಫಿಲ್ಲಿಂಗನ್ನು ಸಹ ಸರಿ ಸ್ಟಫ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡ್ತೀನಿ. ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡಿದ ಮೇಲೆ ಸ್ವೀಟಿಗೆ ನಾನು ಇಮ್ಲಿ ಚಟ್ನಿ ಇಲ್ಲದಕ್ಕೆ ನಾನು ಆ್ಯಪಲ್ ಸಿರಪ್ ಹಾಕಿದ್ದೀನಿ. ಸ್ವೀಟಿಗೆ ಇಮ್ಲಿ ಚಟ್ನಿ ಮತ್ತು ಇದು ಚಟ್ನಿ ಎಲ್ಲ ಹಾಕ್ತಾರಲ್ಲ, ಸ್ವೀಟ್ ಚಟ್ನಿ, ಅದನ್ನು ಬದಲು ನಾನು ಮೇಪಲ್ ಸಿರಪ್ ಹಾಕಿ ಮತ್ತು ಆನಿಯನ್ ಹಾಕಿದ್ದೆ. ಈಗ ಆನಿಯನ್ ಹಾಕಿ ಗಾರ್ನಿಷ್ ಮಾಡಿದ್ಮೇಲೆ ಪಾನಿಪುರಿದು ಪಾನಿ ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಗುಜಿಯಾ ಏನಾದರೂ ಮಿಕ್ಸರ್ ಹಾಕ್ಬೋದು. ನಮ್ಮ ಮನೇಲಿ ಇದಿತ್ತು ಮಿಕ್ಸರ್, ಅದಕ್ಕೆ ಇದನ್ನು ಹಾಕಿದೆ. ಮತ್ತು ಈಗ ಪುನಃ ಪಾನಿಪುರಿದು ಪಾನಿ ಹಾಕ್ಬೋದು. ಆಮೇಲೆ ಲೈಮ್ ಸ್ಪ್ರಿಂಕಲ್ ಮಾಡಿ ಪಾನಿ ಹಾಕಿದ್ಮೇಲೆ ಸ್ವಲ್ಪ ಲೈಮ್ ಹಾಕಿ, ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿತ್ತು. ವೆದರು ಹೊರಗೆ ಒಳ್ಳೆ ಚೆನ್ನಾಗಿತ್ತು ವೆದರ್, ಅಲ್ಲಿ ಪಾನಿಪುರಿನೂ ತಿಂದ್ವಿ, ತುಂಬ ರುಚಿಯಾಗಿತ್ತು. ನೀವು ಟ್ರೈ ಮಾಡಿ.